ಎಲ್ಲರಿಗೆ ನಮಸ್ಕಾರ. Dear diploma students, many of you are asking me how many chances I will get to write the diploma exam. I have taken the admission in C15 syllabus. ಸೊ C15 ಸಿಲೆಬಸ್ದಲ್ಲಿ ನಾನು ಅಡ್ಮಿಷನ್ ತೊಗೊಂಡಿದ್ದೀನಿ. ನನಗೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಲಿಕ್ಕೆ ಎಕ್ಸಾಮ್ ಬರೀಲಿಕ್ಕೆ ಎಷ್ಟು ಚಾನ್ಸಸ್ ಸಿಗ್ತೈತೆ ಮೇಡಮ್ ಅಂತ ಕೇಳ್ತಾ ಇದ್ರಿ. ಸೊ ಇದೇ ನನಗೆ ಕೊನೆಯ ಚಾನ್ಸಾ ಅಥವಾ ಇನ್ನೂ ಒಂದೆರಡು ಚಾನ್ಸ್ ಸಿಗ್ತೈತಿ ಅಂತಂದು ಕೇಳತ್ತೀರಿ. ಸೊ ನಿಮ್ಮ ಕ್ವೆಶನ್ಸಿಗೆ, ನಿಮ್ಮ ಡೌಟ್ಸಿಗೆ ನಾನು ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಎಂಡ್ ತನಕ ನೋಡಿರಿ. ಸೊ ನೀವು ಎಂಡ್ ತನಕ ನೋಡಿದರೆ ನಿಮಗೆ ನಾನು ಎಕ್ಸಾಂಪಲ್ ಸಮೇತ ವಿತ್ ಎಕ್ಸಾಂಪಲ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಕ್ಲಿಯರ್ ಐಡಿಯಾ ಸಿಗ್ತೈತಿ. ಸೊ ಎಂಡ್ ತನಕ ನೋಡಿರಿ. ಮತ್ತು ನೀವು ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ವಾಚ್ ಮಾಡ್ತಾ ಇದ್ದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ದ ಚಾನಲ್. ಸೊ ಪ್ರೆಸ್ ದ ಬೆಲ್ ಐಕಾನ್. ಓಕೆ. ಸೊ ಹೌ ಮೆನಿ ಚಾನ್ಸಸ್ ಯು ವಿಲ್ ಗೆಟ್ ಫಾರ್ C15 ಸಿಲೆಬಸ್ ಇಫ್ ಯು ಹ್ಯಾವ್ ಟೇಕನ್ ಫಸ್ಟ್ ಇಯರ್ ಅಡ್ಮಿಷನ್. ಫಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡಿದ್ರೆ C15 ಸಿಲೆಬಸ್ನಲ್ಲಿ ಎಷ್ಟು ಚಾನ್ಸ್ ಸಿಗ್ತಾವೆ, ಸೊ ಎಷ್ಟು ವರ್ಷ ನಿಮಗೆ ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಇರ್ತೈತಿ ಅಂತ ಹೇಳಿ ನಾನು ಕ್ಲಿಯರ್ಲಿ ಹೇಳಬೇಕಂದ್ರೆ, ಇದು ಗೌರ್ಮೆಂಟ್ ಆರ್ಡರ್ ಪ್ರಕಾರ ಮ್ಯಾಕ್ಸಿಮಮ್ 9 years ಟೈಮ್ ಈಸ್ ಗಿವನ್ ಟು ಕಂಪ್ಲೀಟ್ ದ ಡಿಪ್ಲೊಮಾ ಕೋರ್ಸ್ ಹೂ ಹ್ಯಾವ್ ಟೇಕನ್ ದ ಫಸ್ಟ್ ಇಯರ್ ಅಡ್ಮಿಷನ್. ಸೊ ಫಸ್ಟ್ ಇಯರ್ ಅಡ್ಮಿಷನ್ ಯಾರು ತೊಗೊಂಡಿರ್ತಾರಲ್ಲ C15 ಸಿಲೆಬಸ್ನಲ್ಲಿ ಅವ್ರಿಗೆ ಮ್ಯಾಕ್ಸಿಮಮ್ 9 years ಅಷ್ಟೇ ಟೈಮ್ ಇರ್ತದೆ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ. ಎಕ್ಸಾಂಪಲ್ ಹೇಳಬೇಕಂದ್ರೆ ನೀವು 2015 ಜುಲೈದಲ್ಲಿ ಅಡ್ಮಿಷನ್ ಮಾಡಿಸಿದ್ರೆ ನಿಮಗೆ ಎಲ್ಲಿ ತನಕ ಅವಕಾಶ ಇರ್ತೈತಿ ಎಕ್ಸಾಮ್ ಬರಲಿಕ್ಕೆ ಅಂದರೆ 2024 ಜುಲೈ ಅದ್ರ ಒಳಗಡೆನೇ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ವಿತಿನ್ ದ್ಯಾಟ್ ನಿಮಗೆ ಎಷ್ಟು ಚಾನ್ಸ್ ಸಿಗ್ತವಲ್ಲ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಡಿ. ಸೊ ಬಿಫೋರ್ 2024 ಜುಲೈ ಓನ್ಲಿ ಯು ಶುಡ್ ಕ್ಲಿಯರ್ ಆಲ್ ದ ಎಕ್ಸಾಮ್ಸ್. ಆವಾಗಲೇ ನಿಮಗೆ ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗ್ತೈತೆ. ಅದೇ ರೀತಿ 2016 ಜುಲೈದಲ್ಲಿ ನೀವು ಅಡ್ಮಿಷನ್ ಮಾಡಿಸಿದ್ರೆ ಬಿಫೋರ್ 2025 ಜುಲೈ ಯು ಶುಡ್ ಕ್ಲಿಯರ್ ಆಲ್ ಯುವರ್ ಸಬ್ಜೆಕ್ಟ್ಸ್. ಯು ಶುಡ್ ಕಂಪ್ಲೀಟ್ ದ ಡಿಪ್ಲೊಮಾ ಬಿಫೋರ್ 2025 ಜುಲೈ. ನೆಕ್ಸ್ಟ್ 2017 ಜುಲೈದಲ್ಲಿ ನೀವು ಅಡ್ಮಿಷನ್ ತೊಗೊಂಡಿದ್ರೆ ಬಿಫೋರ್ 2026 ಜುಲೈ ಅಷ್ಟೇ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತೈತೆ. ಆಮೇಲೆ ನೀವು ಕಂಪ್ಲೀಟ್ ಮಾಡಿಕೊಂಡ್ರು ನಿಮಗೆ ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗಂಗಿಲ್ಲ. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಡ್ರಿ. ಇದೇ ರೀತಿ 2018ನಲ್ಲಿ ಯಾರು ತೊಗೊಂಡ್ರಲ್ಲ 19, ಸೊ +9 ಮಾಡಿಕೊಡ್ರಿ. +9 ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ ಎಷ್ಟು ಚಾನ್ಸಸ್ ಸಿಗ್ತಾವೆ ನಿಮಗೆ, ಇನ್ನೂ ಎಷ್ಟು ಚಾನ್ಸ್ ನೀವು ಬರಿಬೋದು ಅಂತಂಥೇಳಿ ನೀವು ಲೆಕ್ಕ ಮಾಡ್ಕೋಬೋದು. ಸೊ ಇದು ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಬೆಟರ್ ನೀವು ಎಷ್ಟು ಬೇಗ ಮುಗಿಸ್ತಿಲ್ಲ ಅಷ್ಟು ನಿಮಗೆ ಒಳ್ಳೆಯದು. ಸೊ ಇದು ಓನ್ಲಿ ಫಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡವ್ರಿಗೆ. ನೆಕ್ಸ್ಟ್ ಇನ್ನು ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಅಡ್ಮಿಷನ್ ತೊಗೊಂಡವ್ರು. ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಅಡ್ಮಿಷನ್ ಯಾರು ತೊಗೊತಾರಂದರೆ ಆಫ್ಟರ್ ITI ಆ್ಯಂಡ್ ಆಫ್ಟರ್ PUC. ಸೊ PUC ನೆಕ್ಸ್ಟ್ ITI ನೆಕ್ಸ್ಟ್ ಯಾರು ಡಿಪ್ಲೊಮಾ ಅಡ್ಮಿಷನ್ ತೊಗೊಂಡಿರ್ತಾರಲ್ಲ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡೈರೆಕ್ಟ್ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ತೊಗೊಂಡಿರ್ತಾರಲ್ಲ ಅವರಿಗೆ ಬೇರೆ ರೀತಿ ಅವಕಾಶ ಮಾಡಿಕೊಟ್ಟಾರ. ಗೌರ್ಮೆಂಟಿಂದ ಆರ್ಡರ್ನ ಆಗೈತಿ. ಅವ್ರಿಗೆ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಟೈಮ್ ಇರ್ತೈತೆ ಅಂದರೆ 6 years ಟು ಕಂಪ್ಲೀಟ್. ಸೊ 6 years ಒಳಗಡೆ ಅವ್ರು ಕಂಪ್ಲೀಟ್ ಮಾಡ್ಕೋಬೇಕು. ಇರದೇ ಹೋದರೆ ಅವ್ರಿಗೆ ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗಂಗಿಲ್ಲ. ಎಕ್ಸಾಂಪಲ್ ಸಮೇತ ಹೇಳಬೇಕಂದ್ರೆ 2018 ಜುಲೈದಲ್ಲಿ ನೀವು ಅಡ್ಮಿಷನ್ ತೊಗೊಂಡಿದ್ರೆ ಸೊ ಟಿಲ್ 2024 ಜುಲೈ ಅಂದರೆ ಅದ್ರ ಒಳಗಡೆ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಅದ್ರ ಒಳಗಡೆ ನೀವು ಎಕ್ಸಾಮ್ ಬರೆದು ನೀವು ಸಬ್ಜೆಕ್ಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ರೆ ನಿಮಗೆ ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗ್ತೈತಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಹೇಳಿದ್ರೆ 2019 ಜುಲೈದಲ್ಲಿ ನೀವು ಅಡ್ಮಿಷನ್ ತೊಗೊಂಡಿದ್ರೆ 2025 ಜುಲೈ ಒಳಗಡೆ ನೀವು ಕ್ಲಿಯರ್ ಮಾಡ್ಕೊಂಡಿರಬೇಕು ಎಕ್ಸಾಮ್ಸ್. ನೆಕ್ಸ್ಟ್ 2020 ಜುಲೈದಲ್ಲಿ ಅಡ್ಮಿಷನ್ ತೊಗೊಂಡಿದ್ರೆ 2026 ಜುಲೈ ಒಳಗಡೆ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ನೀವು ಲೆಕ್ಕ ಹಾಕ್ಕೊಡ್ರಿ, ಕ್ಯಾಲ್ಕುಲೇಟ್ ಮಾಡಿಕೊಡ್ರಿ ಎಷ್ಟು ನಿಮಗೆ ಚಾನ್ಸ್ ಬರ್ತಾವೆ, ಇನ್ಮೇಲೆ ಎಷ್ಟು ಸಲ ನೀವು ಎಕ್ಸಾಮ್ ಕೂಡಬಹುದು. ಸೊ ನಂಬರ್ ಆಫ್ ಚಾನ್ಸಸ್ ಎಷ್ಟು ಬರ್ತಾವೆ ಅಂತೇಳಿ ನೀವು ಲೆಕ್ಕ ಹಾಕಿದ್ರೆ ಗೊತ್ತಾಗ್ತೈತಿ. ಸೊ ದಿಸ್ ಇಸ್ ಅ ಅಕಾಡೆಮಿಕ್ ಇಯರ್ ಅಕಾರ್ಡಿಂಗ್ಲಿ ದ ಕ್ಯಾಲ್ಕುಲೇಷನ್ ಇಸ್ ಡನ್. ಸೊ ಒಂದು ತಿಳ್ಕೊಡ್ರಿ, ಲ್ಯಾಟ್ರಲ್ ಎಂಟ್ರಿದವ್ರಿಗೆ 6 years ಅಷ್ಟೇ ಟೈಮ್ ಐತಿ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಹೋಲ್ ಡಿಪ್ಲೊಮಾ ಕೋರ್ಸ್. ಮತ್ತು ರೆಗ್ಯುಲರ್ ಅಡ್ಮಿಷನ್ ತೊಗೊಂಡಿರ್ತಲ್ಲ ಫಸ್ಟ್ ಇಯರ್ ಡೈರೆಕ್ಟಾಗಿ ಅವರಿಗೆ 9 years 9 years ಮ್ಯಾಕ್ಸಿಮಮ್ ಟೈಮ್ ಐತಿ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ. ಸೊ ನೀವು ಯಾವಾಗ ಅಡ್ಮಿಷನ್ ಮಾಡಿಸ್ಕೊಂಡಿರ್ತಲ್ಲ ಅಲ್ಲಿಂದ ನೀವು ಆ್ಯಡ್ ಮಾಡಿಕೊಂಡು ನಿಮಗೆ ಇನ್ನು ಮುಂದೆ ಎಷ್ಟು ಚಾನ್ಸ್ ಬರ್ತಾವೆ ಅಂಥೇಳಿ ನೀವು ಲೆಕ್ಕ ಹಾಕ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಮತ್ತು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಕೊಡ್ರಿ. ಯಾಕಂದರೆ ಸುಮ್ಮನೆ ಡಿಲೇ ಮಾಡ್ಕೊತ ಹೋದರೆ ನಿಮಗೆ ಪ್ರಾಬ್ಲಮ್ ಆಗ್ತೈತಿ. ಮುಂದೆ ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿದರೆ ಬೆಟರ್ ಯು ಕಂಪ್ಲೀಟ್ ದ ಡಿಪ್ಲೊಮಾ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಡಿಲೇ ಮಾಡ್ಕೊತ ಕೊಡೋಕೆ ಹೋಗಬೇಡ್ರಿ. ಮುಂದೆ ಗೌರ್ಮೆಂಟ್ ಆರ್ಡರ್ ಮತ್ತು ಚೇಂಜ್ ಮಾಡಿದರೂ ಮಾಡ್ಬೋದು, ಹೇಳಕ್ಕೆ ಬರೋಂಗಿಲ್ಲ. ಸೊ ಬೆಟರ್ ಯು ಕಂಪ್ಲೀಟ್ ಯುವರ್ ಡಿಪ್ಲೊಮಾ ಕೋರ್ಸ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಸೊ
ಈ ಮಾಹಿತಿ ಬಹಳ ಇಂಪಾರ್ಟೆಂಟ್ ಐತಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಿಗಾದರೂ ಇದು ಗೊತ್ತಿರಲಿಕ್ಕಿಲ್ಲ ಅಂದರೆ ಪ್ಲೀಸ್ ಶೇರ್ ಮಾಡಿರಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ವಾಚ್ ಮಾಡ್ತಾಯಿದ್ರೆ ಇದೇ ರೀತಿ ಅಪ್ಡೇಟ್ ಸಲುವಾಗಿ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಚಾನಲ್ ಆ್ಯಂಡ್ ಸೊ ಪ್ರೆಸ್ ದ ಬೆಲ್ ಐಕಾನ್. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರ್ತೈತಿ ನಾ ಏನಾದರೂ ಹೊಸ ಅಪ್ಡೇಟ್ ಕೊಟ್ಟಾಗ. ಓಕೆ, ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.